ಚಮ್ ಚಕ ಚಮ್ 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 ಚಕ ಚಮ್ ಚಮ್ ದೇಶದ ಕತೆ ಇಷ್ಟೇ ಕಣಮ್ಮ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮ. ನಿಧಾನವಾಗಿ ಬಂದ್ರು ಹಳ್ಳಗಳಲ್ಲಿ ಬಿದ್ದು ಕೈ ಕಾಲು ಮುರ್ಕೊಂಡಂತ ಪರಿಸ್ಥಿತಿ. ಮಾಲೂರು ತಾಲೂಕಿನ ಹಲವು ಕಡೆ ಕಳಪೆ ರಸ್ತೆಗಳು, ಹಳ್ಳಗಳಿದ್ದು ಅದರ ಬಗ್ಗೆ ಅಧಿಕಾರಿಗಳಾಗಲಿ ಶಾಸಕರಾಗಲಿ ತಲೆ ಕೆಡಿಸಿಕೊಂಡಿಲ್ಲ. ಇದರಿಂದ ರೋಸಿ ಹೋದ ನಮ್ಮ ಕರ್ನಾಟಕ ಸೇನೆ ಇದೀಗ ಬೀದಿಗಿಳಿದು ಪ್ರತಿಭಟನೆ ಮಾಡಿದೆ. ಅದರಲ್ಲೂ ಮಾಲೂರು ಕೋಡೂರು ಗುಡ್ನಹಳ್ಳಿ ರಸ್ತೆ ತುಂಬಾ ಹದಗೆಟ್ಟಿದ್ದು, ಸುಮಾರು ವರ್ಷಗಳಿಂದ ಈ ಭಾಗದ ಸಾರ್ವಜನಿಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ವೃದ್ಧರು ಇದೇ ಹದಗೆಟ್ಟ ರಸ್ತೆಯಲ್ಲಿ ಭಯದಿಂದಲೇ ಸಂಚರಿಸುವಂತಾಗಿದೆ. ಆದ್ದರಿಂದ ರಸ್ತೆಯನ್ನು ಸರಿಪಡಿಸುವಂತೆ ಒತ್ತಾಯಿಸಿ ನಮ್ಮ ಕರ್ನಾಟಕ ಸೇನೆ ಕಾರ್ಯಕರ್ತರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಜೆಎಸ್ಎಸ್ ಕಾಲೇಜು ವೃತ್ತದಲ್ಲಿ ನಮ್ಮ ಕರ್ನಾಟಕ ಸೇನೆ ರಾಜ್ಯ ಸಂಚಾಲಕ ಕೋಡೂರು ಗೋಪಾಲ್, ಉಪಾಧ್ಯಕ್ಷ ಆಟೋ ಶ್ರೀನಿವಾಸ್, ಎಸ್ಎಂ ರಾಜು ನೇತೃತ್ವದಲ್ಲಿ ಕಾರ್ಯಕರ್ತರು ಕೋಡೂರು ಗುಡ್ನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಪ್ರತಿಭಟನಾ ಹೋರಾಟದಲ್ಲಿ ಭಾಗವಹಿಸಿ ಶೀಘ್ರವಾಗಿ ರಸ್ತೆ ಸರಿಪಡಿಸಿ ಈ ಭಾಗದ ಗ್ರಾಮಗಳ ಸಾರ್ವಜನಿಕರಿಗೆ ಸುಗಮ ಸಂಚಾರಕ್ಕೆ ಅನುಕೂಲ ಕಲ್ಪಿಸುವ ಒತ್ತಾಯಿಸಿದ್ರು. ಕೂಡಲೇ ಸ್ಥಳಕ್ಕೆ ದೌಡಾಯಿಸಿದ ಅಧಿಕಾರಿಗಳು ಪ್ರತಿಭಟನಾಕಾರರ ಮನವಿಯನ್ನ ಸ್ವೀಕರಿಸಿದ್ರು. ನಂತರ ಅಧಿಕಾರಿಯನ್ನ ಹಳ್ಳ ಬಿದ್ದಿರುವ ರಸ್ತೆಯಲ್ಲಿ ಆಟೋ ಹತ್ತಿಸಿಕೊಂಡು ಆ ರಸ್ತೆಯಲ್ಲಿ ಕರೆದುಕೊಂಡು ಹೋಗಿ ಹಳ್ಳ ಕೊಳ್ಳಗಳನ್ನು ತೋರಿಸಿದ್ದು ವಿಶೇಷವಾಗಿತ್ತು. ಇನ್ನು ಇದೇ ವೇಳೆ ಮಾತನಾಡಿದ ಕೋಡೂರು ಗೋಪಾಲ್, ಈ ಭಾಗದ ರಸ್ತೆ ಬಹಳ ಕಳಪೆಯಾಗಿದ್ದು ಅಧಿಕಾರಿಗಳಿಗೆ ದೂರು ಕೊಟ್ಟು ಸಾಕಾಗಿದೆ. ಒಬ್ಬರು ಈ ರಸ್ತೆಯಲ್ಲಿ ಹೋಗುವಾಗ ನನ್ನ ಕಣ್ಣ ಮುಂದೆಯೇ ಕೆಳಗೆ ಬಿದ್ದಿದ್ದಾರೆ. ನಾನೇ ಅವರನ್ನು ಆಸ್ಪತ್ರೆಗೆ ಸೇರಿಸಿದ್ದೆ. ಆದ್ದರಿಂದ ಇಂದು ನಮ್ಮ ಕರ್ನಾಟಕ ಸೇನೆಯ ವತಿಯಿಂದ ಕಳಪೆ ರಸ್ತೆಗಳನ್ನು ಸರಿಪಡಿಸಲು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅಂತ ಆಕ್ರೋಶ ಹೊರಹಾಕಿದ್ರು. ಇನ್ನು ನಂತರ ಎಸ್ಎಂ ರಾಜು ಅವರು ಮಾತನಾಡಿ, ಈ ಭಾಗದ ರಸ್ತೆ ಹದಗೆಟ್ಟಿರುವ ಬಗ್ಗೆ ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಅವರು ದಿನ ದೂಡುತ್ತಲೇ ಬಂದಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳು, ವೃದ್ಧರು, ವಾಹನ ಸವಾರರು ಹೆಚ್ಚಾಗಿ ಓಡಾಡ್ತಾರೆ. ಅವರಿಗೆಲ್ಲ ಬಹಳ ಸಮಸ್ಯೆಯಾಗ್ತಾ ಇದೆ. ಆದಷ್ಟು ಬೇಗ ರಸ್ತೆ ಸರಿಪಡಿಸದೇ ಇದ್ರೆ ನಮ್ಮ ಕರ್ನಾಟಕ ಸೇನೆಯ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ರು. ಇನ್ನು ನಂತರ ಎಂಎಸ್ ಶ್ರೀನಿವಾಸ್ ಅವರು ಮಾತನಾಡಿ, ಮಾಲೂರು ತಾಲೂಕಿನ ಶಾಸಕರು ರಸ್ತೆಯ ವಿಚಾರದಲ್ಲಿ ಮಲತಾಯಿ ಧೋರಣೆ ಅನುಸರಿಸ್ತಾ ಇದ್ದಾರೆ. ಅವರ ತಾಲೂಕಿನ ಸುತ್ತಮುತ್ತಲಿನ ಗ್ರಾಮಗಳಿಗೆ ಮಾತ್ರ ಡಾಂಬರೀಕರಣ ಮಾಡಿಸಿದ್ದಾರೆ. ಆದರೆ ಮಾಲೂರು, ಕೋಡೂರು, ಗುಡ್ನಹಳ್ಳಿ ರಸ್ತೆಗಳು ತೀವ್ರ ಹದಗೆಟ್ಟಿದ್ದು ಇದರ ಕಡೆ ಗಮನ ಹರಿಸ್ತಾ ಇಲ್ಲ. ಅಧಿಕಾರಿಗಳು ಸಹ ಬಹಳ ನಿರ್ಲಕ್ಷ್ಯ ವಹಿಸಿದ್ದಾರೆ. ಇದು ಆದಷ್ಟು ಬೇಗ ಸರಿ ಹೋಗದೇ ಇದ್ರೆ ಇದೇ ರಸ್ತೆಯಲ್ಲಿ ನಮ್ಮ ಸಂಘಟನೆಯ ವತಿಯಿಂದ ಉಗ್ರ ಪ್ರತಿಭಟನೆ ನಡೆಸಬೇಕಾಗ್ತದೆ ಅಂತ ಸರ್ಕಾರಕ್ಕೆ ಮಾಲೂರಿನ ಶಾಸಕರಿಗೆ ನೇರವಾಗಿ ಎಚ್ಚರಿಕೆ ನೀಡಿದರು. ಬಂಧುಗಳೇ, ಈ ದಿವಸ ಕೋಡೂರು, ಗುಡ್ನಹಳ್ಳಿ, ಕಾಟೇರಿ, ಸೊನ್ನಹಳ್ಳಿ ಈ ರಸ್ತೆ ಭಾಳ ಹದಗೆಟ್ಟಿದೆ. ಒಂದೊಂದು ಅರ್ಧದಡಿ ಒಂದೊಂದು ಅಡಿ ಎಲ್ಲ ಹಳ್ಳಗಳು ಬಿದ್ದಿವೆ. ಸುಮಾರು ಸಾರಿ ಅಧಿಕಾರಿಗಳ ಹತ್ರ ನಾನು ಚರ್ಚೆ ಮಾಡಿದೆ. ನಾಳೆ ಆಗ್ತೀವಿ, 1 ತಿಂಗಳು ಟೈಮ್ ಕೊಡಿ, 15 ದಿವಸ ಟೈಮ್ ಕೊಡಿ ಅಂತಕ್ಕಂಥ ಭರವಸೆಗಳನ್ನು ಕೊಟ್ಕೊಂಡೇ ಬಂದರು. ಇವತ್ತಿನ ದಿವಸ ತಾವು ಪರಿಶೀಲನೆ ಮಾಡಿರಿ. ಆ ಹಳ್ಳಗಳನ್ನು ನಿಜವಾಗಲೂ ಒಂದು 15-20 ದಿವಸ ಹಿಂದೆ ನಾರಾಯಣಮ್ಮ ಅಂತ ಒಬ್ಬ ಅಮ್ಮ ಬಂದರು ವೆಹಿಕಲಲ್ಲಿ. ಆ ವೆಹಿಕಲಲ್ಲಿ ಬಂದರೆ ಆ ಹಳ್ಳ ಜಂಪ್ ಆದ ನಂತರ ಆ ಹಳ್ಳ ಎಮ್ಮ ಬಿದ್ದೋದ್ರು. ಬಿದ್ದೋದ ತಕ್ಷಣ ನಾನೇ ಹಿಂದೆ ಬಂದೆ ಯಾಕಮ್ಮ ಗಾಡಿ ಹಳ್ಳಗಳು ಜಾಸ್ತಿ ಅಂತಕ್ಕಂಥದ್ದು ಅದನ್ನು ನೋಡಿ ಆ ಯಮ್ಮನ ಮತ್ತೆ ನಾನು ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಬಂದೆ. ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡ್ಬಂದು ಆ ಯಮ್ಮನಿಗೆ ಚಿಕಿತ್ಸೆ ಕೊಡಿಸಿ ಮತ್ತೆ ತಗೊಂಡೋಗಿ ಗುಡ್ನಹಳ್ಳಿಯಲ್ಲಿ ಬಿಟ್ಟೆ. ಈ ಥರ ಈ ವ್ಯವಸ್ಥೆ ಹಂಗಾಗಿದೆ. ಅದಕ್ಕೆ ಭಾರಿ ಹಳ್ಳಗಳನ್ನು ದಯವಿಟ್ಟು ಆ ಸಂಬಂಧಪಟ್ಟ ಅಧಿಕಾರಿಗಳು ದಯಮಾಡಿ ಆ ಹಳ್ಳ ಕೊಳ್ಳಗಳನ್ನು ಮುಚ್ಚಬೇಕು. ಮುಚ್ಚದಿದ್ದ ಪಕ್ಷದಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತಕ್ಕಂಥದ್ದು ನಮ್ಮ ಕನ್ನಡ ಸೇನೆಯಿಂದ ಮಾಡ್ತೀವಿ. ಜೈ ಕರ್ನಾಟಕ ಸೇನೆ! ಏನು ಆತ್ಮೀಯ ಮಾಧ್ಯಮ ಮಿತ್ರರೇ ಮತ್ತು ಪತ್ರಕರ್ತರೇ, ಮಾಲೂರು ತಾಲೂಕಿನ ಗ್ರಾಮೀಣ ಪ್ರದೇಶದ ಹಳ್ಳಿಗಳು, ಗ್ರಾಮಗಳಿಗೆ ಸಂಬಂಧಪಟ್ಟಂತೆ ಎಲ್ಲನೂ ಸುಮಾರು ಹದಗೆಟ್ಟಿದೆ. ಹಾಗಾಗಿ ಸಾರ್ವಜನಿಕರು ಮತ್ತು ವಿದ್ಯಾರ್ಥಿಗಳು, ಇದಕ್ಕಿಂತ ಮುಖ್ಯವಾಗಿ ವಿದ್ಯಾರ್ಥಿಗಳು, ಅವರು ಒಂದು ದ್ವಿಚಕ್ರ ವಾಹನದಲ್ಲಿ ಬರ್ತಕ್ಕಂಥ ಆಗ್ಬೋದು ಅಥವಾ ಸೈಕಲಲ್ಲಿ ಬರ್ತಕ್ಕಂಥ ಆಗ್ಬೋದು, ಹಳ್ಳ ಕೊಳ್ಳಗಳು ನೋಡದೆ ಬರ್ತಾರೆ. ನಿಧಾನವಾಗಿ ಬಂದ್ರೂ ಹಳ್ಳಗಳಲ್ಲಿ ಬಿದ್ದು ಕೈ ಕಾಲು ಮುರ್ಕೊಂಡಂಥ ಪರಿಸ್ಥಿತಿ ಈ ಒಂದು ತಾಲೂಕಲ್ಲಿ ನಿರ್ಮಿಸಿದೆ. ಹಾಗಾಗಿ ಈ ಒಂದು ತಾಲೂಕಿನ ಆಡಳಿತ ವ್ಯವಸ್ಥೆಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ನಾವು ಗಮನ ತರ್ತಾ ಇದ್ದೀವಿ. ನಮ್ಮ ಕರ್ನಾಟಕ ಸೇನೆ ವತಿಯಿಂದ ಕೂಡಲೇ ಈ ಒಂದು ಕೋಡೂರು ಗುಡ್ನಹಳ್ಳಿ ರಸ್ತೆ ಮುಂದೆ ಅಲ್ಲ, ಹೀಗೆ ಸುಮಾರಿದೆ. ಮೊದಲಿಗೆ ಕೋಡೂರು ಗುಡ್ನಹಳ್ಳಿ ರಸ್ತೆಯನ್ನು ಸರಿಪಡಿಸಿ, ಕೋಡೂರು ಗುಡ್ನಹಳ್ಳಿ ರಸ್ತೆಯನ್ನು ಮೊದಲು ಸರಿಪಡಿಸಿದ್ರೆ
ಮುಖ್ಯ ರಸ್ತೆಗಳನ್ನ ನೀವು ಬೇಕಾದ್ರೆ ಇದು ಮಾಡಿ ಬೇಗ ಕೋಡು ರಸ್ತೆ ಕುಟ್ನಳ್ಳಿಯನ್ನು ನೋಡಿ. ಶಾಲೆಯಲ್ಲೇ ವಿದ್ಯಾರ್ಥಿ ಶಾಲೆಯಲ್ಲೇ ಇದೆ. ಶಾಲೆ ಮುಂದೆ ಎಷ್ಟು ಜನ ವಿದ್ಯಾರ್ಥಿಗಳು ಬಿದ್ದಿದ್ದಾರೋ ಆ ಹಳ್ಳಗಳಲ್ಲಿ ಬಿದ್ದ ನಾವು ಸಮ ಗಮನಿಸಿದ್ದೀವಿ. ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡ್ತೀವಿ ಅಧಿಕಾರಿಗಳ ಹತ್ರ, ದಯವಿಟ್ಟು ನಾವು ನಿಮ್ಮನ್ನು ದಯವಿಟ್ಟು ಅಂತ ಆ್ಯಕ್ಷನ್ ಕೇಳ್ತಾ ಇದ್ದೀವಿ. ಅಂದರೆ ಭಾಳ ನಾವು ತಾಳ್ಮೆಯಿಂದ ಕೇಳ್ತಾ ಇದ್ದೀವಿ. ದಯವಿಟ್ಟು ನೀವು ಈ ರಸ್ತೆಯನ್ನು ಬೇಗ ಅದನ್ನು ಡಾಂಬರೀಕರಣ ಮಾಡಿಸ್ಕೊಳ್ಳೋಂಥ ವ್ಯವಸ್ಥೆ ಮಾಡಿಕೊಡ್ತೀವಿ. ಹಳ್ಳ ಕೊಳ್ಳ ಮುಚ್ಚೋದಲ್ಲ. ಮತ್ತೆ ನೋಡಿ ಇಲ್ಲಿ ಟೇಕಲ್ ಕ್ರಾಸ್ ನಾನು ಹೇಳಿದೆ, ಟೇಕಲ್ ಕ್ರಾಸು ಅಲ್ಲಿ ಬರೀ ಏನೋ ಒಂದು ಧೂಳು ಅಂತಂದು ಹಾಕ್ಬಿಟ್ರಿ. ಹೋದ ವಾರ ಹಾಕಿದ್ದು ನಾನೇ ಅದನ್ನು ಫೋನ್ ಮಾಡಿ ಮಾತಾಡಿದೆ, ಧೂಳು ಹಾಕಿದ್ರಿ, ಎದ್ದೋಯ್ತು. ಹಾಗಾಗಿ ನೋಡಿ ರಸ್ತೆಗಳನ್ನು ದಯವಿಟ್ಟು ಈ ರಸ್ತೆನ ದಯವಿಟ್ಟು ಬೇಗ ಡಾಂಬರೀಕರಣ ಮಾಡಿಕೊಡೋಂಥ ವ್ಯವಸ್ಥೆ ನಿಮ್ದಾಗಬೇಕು. ಅದಕ್ಕೆ ಇವತ್ತು ನೇರವಾಗಿ ಮಾಧ್ಯಮದ ಮುಂದೆ ಹೇಳ್ಬಿಡಿ, ಎಷ್ಟು ದಿನದೊಳಗೆ ಆಗುತ್ತೆ. ಪತ್ರಕರ್ತ ಬಂಧುಗಳೇ, ಏನು ಈ ದಿನ ಗುಡ್ನಳ್ಳಿ ಕೋಡೂರು ಸೊನ್ನಳ್ಳಿ ರಸ್ತೆ ವಿರುದ್ಧವಾಗಿ ನಾವು ಉಗ್ರವಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಯಾಕೋ ನಮ್ಮ ಹಾಲು ತಾಕಿನ ಶಾಸಕರು ನಮ್ಮ ಮಲತಾಯಿ ಧೋರಣೆ ತೊಗೊಂಡಿದ್ದಾರೆ. ಆ ಟೇಕಲ್ ರಸ್ತೆಗಳು ಇವಾಗ ಹೋಗಿ ನೋಡ್ರಿ, ಸುತ್ತಮುತ್ತ ಅವ್ರ ತಾಲೂಕು ಅವರು ಗ್ರಾಮಗಳಲ್ಲಿ ತುಂಬ ರಸ್ತೆಗಳು ತುಂಬ ಚೆನ್ನಾಗಿದೆ. ಈ ಗುಡ್ನಳ್ಳಿ ಕೋಡೂರು ರಸ್ತೆ ತುಂಬ ಹದಗೆಟ್ಟಾಗಿದೆ. ಇದ್ರ ಗಮನ ತೊಡ್ದಲ್ಲ ಅವರು, ತುಂಬ ಮಲತಾಯಿ ಧೋರಣೆ ತೊಡ್ತಾರೆ. ಈ ರಸ್ತೆಗಳ ಬಗ್ಗೆ ತುಂಬ ಹದಗೆಟ್ಬಿಟ್ಟಿದೆ. ತುಂಬ ಜನಗಳು ಬಿದ್ದು ಮೂಳೆಗಳು ಮುರ್ಕೊಂಡು ಕೈಕಾಲು ಮುರ್ಕೊಂಡು ತುಂಬ ನೋವು ಅನುಭವಿಸಿದ್ದಾರೆ. ನಾವು ಅಧಿಕಾರಿಗಳಿಗೆ ಎಷ್ಟೇ PWD ಅಧಿಕಾರಿಗಳು ಕೊಟ್ಟು ಅವ್ರು ಬರ್ತಾರೆ, ಜಿಲ್ಲಾ ಪಂಚಾಯತಿ ಬರುತ್ತೆ, ನಮಗೆ ಬರಲ್ಲ ಅಂತಾರೆ. ಅವ್ರು ಕೇಳಿದಾಗ ಇನ್ನೂ ಒಂದು ತಿಂಗಳು ಇನ್ನೂ ಮುಂದಕ್ಕೆ ಹಾಕಿದ್ರೆ ಪೋಸ್ಟ್ ಮ್ಯಾನ್ ಆಗುತ್ತೆ, ಲೆಟರ್ಗಳೆಲ್ಲ ಕೊಟ್ಟಿದ್ರೆ ಆಗಬೇಕು, ಇನ್ನೂ ಕಾರ್ಯಕ್ಕೆ ಬರ್ತಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ಕೋಡೂರು ಗುಡ್ನಳ್ಳಿ ಜನ ತುಂಬ ಹಾಸ್ಪಿಟ್ಲಿಗೆ ಹೋಗಿ ಬೆಣ್ಣು ಮುಳ್ಳೆ ಮುಡ್ಕೊಂಡು. ಅಂದರೆ ಇವರು ಯಾರಪ್ಪ ಅದು ನೋಡಿ, ಇವರು